ನೋಡ್ರಿ ಇವತ್ತು ಅಂಗಳದಲ್ಲಿ ಅಡುಗೆ ವಿಶೇಷ. ದೊಡ್ಡ ತಪ್ಪಲೆ ಇಟ್ಟಿದ್ದೀವಿ. ಕಾಯಿ ತುರ್ಕೊತಾ ಇದೀನಿ. ಆಮೇಲೆ ತೌಡ್ ಕೊಡ್ತಾರೆ. ಅವಾಗಲೇ ಕರ್ಕೊಂಡು ಹೋಗಿ ಏನು ಕೊಡಿಸ್ತಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ಕೊಡ್ಸೋದು. ಒಟ್ಟಿನಲ್ಲಿ ಕೊಡಿಸ್ತಾ ತಾನೆ. ಚೆನ್ನಾಯ್ತಾ? ಸೂಪರ್ ಇದೆ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಅಂಗಳದಲ್ಲಿ ಅಡುಗೆನಲ್ಲಿ ಸಿಹಿ ಖಾರ ಎರಡೂ ಮಾಡ್ತಿದ್ದೀವಿ. ಅದೇನು ವಿಶೇಷ ಅಂದರೆ ನೋಡ್ರಿ, ಇದು ಗೊತ್ತಾಯ್ತಾ ಏನು ಅಂತ? ಕುಂಬಳಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ಪಾಯಸ. ನಮ್ಮ ಶ್ರೀಮತಿಯವರು ಯಾವ ಥರ ಮಾಡ್ತಾರೆ ಪಾಯಸ, ಇದು ಮತ್ತೆ ಪಲ್ಯ ಕುಂಬಳಕಾಯಿದು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ರಿ, ಇದಕ್ಕೇನೇನು ಪದಾರ್ಥ ತಗೊಂಡವ್ರು ಅಂದರೆ ಕುಂಬಳಕಾಯಿ ಬೇಕೇ ಬೇಕಲ್ವಾ? ಕುಂಬಳಕಾಯಿ ಮತ್ತು ತೆಂಗಿನಕಾಯಿ. ಅಡುಗೆಗೆ ತೆಂಗಿನಕಾಯಿ ಬೇಕೇ ಬೇಕು. ಇದು ಪಾಯಸಕ್ಕೆ ಸಿಹಿಗೆ ಬೆಲ್ಲ, ತುಪ್ಪ, ಕಡಲೆಬೀಜ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ 4. ಕಡಲೆ ಬೀಜ ಬರೀ ಪಾಯಸಕ್ಕಷ್ಟೇ ಅಲ್ಲ, ಪಲ್ಯಕ್ಕೂ ಇದಾಗುತ್ತೆ. ಕಡಲೆ ಬೀಜ ಹುರಿದು ಪುಡಿ ಮಾಡಿ ಹಾಕಿದ್ರೇ ಅದೊಂದು ರುಚಿ ಬರೋದು. ಮತ್ತು ಈ ಪಲ್ಯಕ್ಕೆ ಬಂದುಬಿಟ್ಟು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಇಷ್ಟು ತಗೊಂಡವ್ರೆ. ಇಷ್ಟಲ್ವಾ ಪಲ್ಯಕ್ಕೆ. ಈಗ ಈ ಕುಂಬಳಕಾಯಿನ ಒಡಾಕೊಬರ್ಬೇಕು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನನಗೂ ಗೊತ್ತು. ಕುಂಬಳಕಾಯಿನ ಹೆಣ್ಮಕ್ಳು ಹೊಡಿಬಾರ್ದಂತೆ. ನನಗೂ ಗೊತ್ತು, ಆದರೆ ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಗ ಸರಿ, ಕುಂಬಳಕಾಯಿ ಹೊಡಾಕೋಬತ್ತೀನಿ ನಾನು ಹೋಗಿ. ಸರಿ ಆಯ್ತು. ಹಿಂಗೆ ಹೊಡಾಕಿದ್ದೀನಿ ನನಗೆ ಬಂದಂಗೆ. ಅದು ಕೈಯಲ್ಲಿ ಕುಟ್ಟಿ ಹೊಡಾಕಿದ್ದೀನಿ. ಈಡ್ಗಾಯಿ ಹಾಕಿದರೆ ಪೀಸ್ ಹಾಕೋದು. ಇದು ಎಳೆ ಕುಂಬಳಕಾಯಿ, ಅದಕ್ಕೆ ಸಿಪ್ಪೆ ತೆಗಿತಾ ಇಲ್ಲ. ಹೌದಾ? ಕುಂಬಳಕಾಯಿ ಏನಾದರೂ ಬಲ್ತಿದ್ರೆ ಸಿಪ್ಪೆ ತೆಗಿಬೇಕು. ಕುಂಬಳಕಾಯಿ ನೋಡ್ರಿ, ಈ ಥರ ಓಳಾಗಿ ಹಚ್ಚಿಟ್ಕೊಂಡವ್ರೆ. ಆಮೇಲೆ ಅದನ್ನು ನೀರಲ್ಲಿ ಹಾಕಿ ತೊಳ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಪೀಸು ಎಲ್ಲ ಪೀಸ್. ಫಸ್ಟ್ ಬಾಣಲೆನೇ ಇಕ್ಬೇಕಾ? ಏನಕ್ಕಿದು? ಕಡಲೆ ಬೀಜ ಹುರಿದ್ಬಿಟ್ಟು ತೆಗ್ದಿಟ್ಕೊಂಡ್ರೆ ಅದು ತಣ್ಣಗಾದ್ಮೇಲೆ ರುಬ್ಕೋಬೋದು, ಆಮೇಲೆ ಬೇಯಕ್ಕೆ ಇಕ್ಬೋದು. ಅದಕ್ಕೆ ಹಂಗ ನೋಡ್ರಿ, ಇವರು ಕಡಲೆ ಬೀಜ ಹೇಳಿದ್ರಲ್ಲ, ಕಡಲೆ ಬೀಜ ಹುರ್ಕೊತಾವ್ರೆ. ಆಮೇಲೆ ಈ ಕಡೆ ಏನೇನು ಪದಾರ್ಥ ತಗೊಂಡವ್ರು ಗೊತ್ತಲ್ಲ. ಹಾಗೆ ಇಲ್ಲಿ ಕುಂಬಳಕಾಯಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡವ್ರೆ. ನೋಡ್ರಿ, ಇವತ್ತು ಅಂಗಳದಲ್ಲಿ ಅಡುಗೆ ವಿಶೇಷ. ದೊಡ್ಡ ತಪ್ಪಲೆ ಇಟ್ಟಿದ್ದೀವಿ. ನಮ್ಮದು ಮಾಮೂಲಿ ಕುಡಿಕೆ ಐತಲ್ಲ, ಸಣ್ಣದೈತೆ ನೋಡ್ರಿ. ಇದು ಆಗೋದಿಲ್ಲ ಇದರಲ್ಲಿ ಮಾಡೋದಕ್ಕೆ, ಅದಕ್ಕೆ ಇಷ್ಟು ದೊಡ್ಡ ತಪ್ಪಲೆ ಅಲ್ವಾ ಮೇಡಮ್? ಹೌದು. ಈಗ ತರಕಾರಿ ಹೆಚ್ಕೋತೀನಿ. ಈರುಳ್ಳಿ, ಟೊಮೊಟೊ. ಕುಂಬಳಕಾಯಿ ಹಾಕಲ್ವ ಅದಕ್ಕೆ? ಇದು ನೀರು ಕಾಯಿಲಿ, ಸ್ವಲ್ಪ ಕಾದ್ಮೇಲೆ ಹಾಕೋಣ. ಹೌದಾ? ಈ ಕುಂಬಳಕಾಯಿ ಇಷ್ಟೊಂದು ಐತಲ್ಲ, ಹಿಡಿತಿರ್ಲಿಲ್ಲ. ಅದು ನಿಜ, ನೀನು ಹೇಳಿದ್ದು ಕರೆಕ್ಟ್. ನಾನು ಹೇಳಿಲ್ಲ ಜಾಸ್ತಿ ಹಾಕತ್ತೇನೆ. ನೋಡ್ರಿ, ನಾವು ಈ ಕುಂಬಳಕಾಯಿಗೆ ನಾನು ಹೇಳ್ತಿದ್ದೆ ದೊಡ್ಡ ತಪ್ಪಲೆ ತಗೋಬಾ ಅಂತ ಹೇಳ್ಬಿಟ್ಟು, ಇವರು ಬೇಡ, ಅಲ್ಲೊಂದು ತಪ್ಪಲೆ ಐತೆ, ಇದಕ್ಕೆ ಆ ಕುಡಿಕೆಗಿಂತ ಸ್ವಲ್ಪ ದೊಡ್ಡದಾಗೈತೆ ಅಷ್ಟೇ, ಆ ತಪ್ಪಲೆಯಲ್ಲಿ ಬೇಸನ ಅಂದ್ರು. ಆಮೇಲೆ ಈ ತಪ್ಪಲೆಯಲ್ಲಿ ಬೇಸನ ಅಂದ್ರೆ ಈ ತಪ್ಪಲೆ ಹೊಸ ತಪ್ಪಲೆ ತಿರುಗೆಲ್ಲ ಮಸಿ ಆಗ್ಬಿಡುತ್ತೆ. ಅದಕ್ಕೆ ಹೆಂಗೋ ಮಸಿ ಆಗಿರೋ ತಪ್ಪಲೆ ಐತಲ್ಲ ಅಂತ ಹೇಳ್ಬಿಟ್ಟು ಆ ತಪ್ಪಲೆ ತಗೊಬಂದು ಇಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಶ್ರೀಮತಿಯವರು ಕಾಯಿ ತುರ್ಕೊತಾ ಇದೀನಿ. ಆಮೇಲೆ ತೌಡ್ ಕೊಡ್ತಾರೆ.
ತೌಡು ಕುಟ್ಟಲ್ಲ, ಬೆಲ್ಲ ಕುಟ್ತಾರೆ. ಬೆಲ್ಲನೂ ಕುಟ್ಟಿಟ್ಬಿಟ್ಟಿದ್ದೀನಿ ನಾವೆಲ್ಲ. ಏಲಕ್ಕಿ ಕುಟ್ತಾರೆ. ತಿರ್ಕಾದೈತಾ? ಹಾಂ, ಮಲ್ತೈತೆ. ಇಷ್ಟೊತ್ತು ಕಾಕ್ಲೇಬೋದಿತ್ತು. ಅಮ್ಮ ಹುಷಾರು, ಕೈ ನೀರು ಸಿಡಿತೈತೆ, ನೋಡ್ಕೊಂಡು ಹಾಕು. ಇದು ಕುಡ್ಕೆ ಬೇಯ್ತಾ ಇರ್ತೈತೆ ನೋಡಿ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ಏಲಕ್ಕಿ ಕುಟ್ಕೋಬೇಕು. ಬಾದಾಮಿನೂ ಗೋಡಂಬಿನೂ ಇದ್ರಲ್ಲಿ ಹಾಕ್ಬಿಟ್ಟು ಜಜ್ಲ ಹೆಂಗಾಗ್ತೈತೋ ಗೊತ್ತಿಲ್ಲ ನೋಡ್ರಿ. ಈಗ ತೌಡು ಕುಡ್ತಾವ್ರು, ಅವಾಗಲೇ ಕಾಯಿ ತುರಿದ್ರು ನಮ್ಮ ಶ್ರೀಮತಿ ಅವರು. ಈಗ ಸೂಪರು ನೋಡು ಅಲ್ವಾ? ವಾವ್, ಪರವಾಗಿಲ್ಲ. ಕವಿತನ್ ಪ್ಲಾನ್ ವರ್ಕೌಟ್ ಆಗೈತೆ ನೋಡ್ರಿ. ಇಂಥ ಪ್ರತಿಭೆಗಳು ನಮ್ಮ ದೇಶ ಬಿಟ್ಟು ಬೇರೆ ಎಲ್ಲೇ ಸಿಗ್ತಾರೆ? ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ. ನೀವೇ ಹೊಡಿತೀರ, ನಾನೇ ಹೊಡಿಲ್ಲ? ನಮಗೋಸ್ಕರ ಬೇರೆಯವ್ರ ಚಪ್ಪಾಳೆ ಹೊಡಿಬೇಕು, ನಮಗೆ ನಾವೇ ಹೊಡ್ಕೋಬಾರ್ದು. ನಮಗೆ ನಾವೇ ಹೊಡ್ಕೋಬೇಕು. ಇದು ಆಯ್ತಾ? ಸಾಕು ಸಾಕು. ಏನೇ ಕೆಲಸ ಮಾಡಿದ್ರು ಹೆಣ್ಮಕ್ಳಿಗೆ ಒಲೆ ಕಡೆ, ಗ್ಯಾಸ್ ಕಡೆ ಗಮನ ಇರಬೇಕು. ಗಂಡನ ಕಡೆ, ಮಕ್ಕಳ ಕಡೆ. ಗಂಡನ ಕಡೆ ಯಾವಾಗಲೂ ಇರ್ತದೆ ಬಿಡು, ಹೆಣ್ಮಕ್ಳಿಗೆ ಗಮನ ಅದೇ. ಹೌದಾನೆ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ನೆಂಟರು, ನಮ್ಮ ಅವರು ಯಾರು ನಾದಿನಿ, ಅದಕ್ಕೆ ಅವ್ರಿಗೆ ಏನೇನೋ ಬರ್ತಾರಲ್ಲ, ಏನೇನಂತಾರೆ, ಅವ್ರು ಯಾವ ಸೀರೆ ತಗೊಂಡ್ರು, ಅವ್ರಿಗೆ ಒಡವೆ ತಗೊಂಡ್ರು, ಅವ್ರು ಈ ಸೀರಿಯಲ್ ನೋಡ್ತಾವ್ರೆ, ಅವ್ರು ಹೊಸ ಟಿ ವಿ ತಗೊಂಡ್ರು. ನಾನು ಆ ಥರ ಯಾವತ್ತೂ ಕೇಳೋದೇ ಇಲ್ಲ ನಿನ್ನ, ಆಯಿತಾ? ನೀನು ಹೇಳ್ಬಿಟ್ಟು ನೋಡೋಣ ಆ ಥರ ಕೇಳಿದ್ದೀನಿ ಅಂತ. ಇಲ್ಲ ಅಂದರೆ ಹೇಳಿದ್ದು ಇದಾಗಿ ಓವರಾಲ್ ಒಂದು ಆ ಥರ ಇರ್ತೈತಾನೆ ಹೆಣ್ಮಕ್ಳಿಗೆ. ಇರ್ತೈತೆ, ಆದರೆ ಏನೋ ಇರಲೇಬೇಕು. ಇರ್ತೈತೆ, ಆದರೆ ಏನೋ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ರು ಆ ಥರ ಸೀರೆ ತೊಗೊಂಡಿದ್ದಾರೆ ನನಗೂ ಕೊಡಿಸು ಅಂತ ನಾನು ಯಾವತ್ತೂ ಕೇಳಿಲ್ಲ. ಏಯ್, ಬನಾರಸ್ ಸಿಲ್ಕ್ ಕೇಳಿಲ್ವಾ ಅವತ್ತೊಂದಿನ? ನಾನು ಯಾರೋ ರೋಡಲ್ಲಿ ಹೋಗೋನ್ನ ನೋಡಿ ಕೇಳಿದ್ದು. ನಮ್ಮ ಅಕ್ಕನೋ, ತಂಗಿನೋ, ಅತ್ತಿಗೆನೋ, ನಾದಿನೋ ತೊಗೊಂಡಿದ್ದಾರೆ ಅಂತ ಕೇಳಿಲ್ಲ ನಾನು. ರೋಡಲ್ಲಿ ಒಂದ್ಸಲ ಹೋಗ್ಬೇಕಾರೆ ಅದಿನ್ನೂ ಅವಾಗ ತಾನೇ ಟ್ರೆಂಡಿಂಗ್ ಅಲ್ಲ, ಟ್ರೆಂಡಿಂಗ್ ಇತ್ತು ಬನಾರಸ್ ಸಿಲ್ಕ್. ನೋಡಿದ್ದು ಬನಾರಸ್ ಸಿಲ್ಕ್ ಯಾರು ಉಟ್ಕೊಂಡ್ರೆ, ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ಉಟ್ಕೊಂಡಿದ್ದಾರೆ, ಚೆನ್ನಾಗಿದೆ, ಈ ಥರ ನನ್ನ ಹತ್ರ ಸ್ಯಾರಿ ಇಲ್ಲ, ಕೊಡಿಸು ಅಂತ ಕೇಳಿದ್ದೆ. ಅದಕ್ಕೆ ಅವಾಗ ನಾನು ಅವಾಗಲೇ ಕರ್ಕೊಂಡು ಹೋಗಿ ಏನು ಕೊಡಿಸ್ತಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ಕೊಡಿಸೋದು. ಒಟ್ಟಿನಲ್ಲಿ ಕೊಡಿಸ್ತಾನೆ. ಹೌದು. ಯಾವುದೋ ಕೊಳ್ ಚೆನ್ನಾಗಿದೆ ಸಿಕ್ತು. ಕುದಿದ ಚೆನ್ನಾಗಿ ಬೆಂದೈತೆ. ಹುಷಾರು, ಬಿಸಿ ಇರ್ತೈತೆ. ಹೆಣ್ಮಕ್ಳಿಗೆ ಇದೆಲ್ಲ ಏನು ಅಷ್ಟೇನಪ್ಪ. ಸ್ವಲ್ಪ ಜಾಸ್ತಿನೇ ಬಂದ್ಬಿಡ್ತು. ನಾವು ಅವಾಗಲೇ ನಾನು ಹೇಳಿದಾಗಲೇ ಬಸಿಬೇಕಿತ್ತು. ಇರಲಿ ಬಿಡೇನಾಗಲ್ಲ, ಚೆನ್ನಾಗಿರ್ತೈತೆ. ಇದು ಎಲ್ಲ ಬೆಂದೈತೆ. ಈಗ ಪಲ್ಯನ ಇದು ಪಲ್ಯ ಆ ಕಡೆ ಕುಡ್ಕೆ ಇಕ್ಬಿಟ್ಟು ಪಲ್ಯಕ್ಕೆ ಈ ಕಡೆ ಪಾಯಸಕ್ಕ. ಸಾಲ್ದ ಪಾಯಸ ಸಾಕಾಗ್ತೈತೆ. ಸಾಕು ಬಿಡಪ್ಪ, ಜಾಸ್ತಿ ತಿನ್ನಲ್ಲ ಬಿಡು, ನಿನ್ನ ಮಗಳಷ್ಟೇ ತಿನ್ನಲ್ಲ. ನಾನು ತಿಂತೀನಪ್ಪ, ನಂಗೆ ಇಷ್ಟ ಇದ್ರು ಪಾಯಸ. ನನಗೂ ಇಷ್ಟನೇ, ನನಗೂ ಇಷ್ಟ ಕುಂಬಳಕಾಯಿ ಪಾಯಸ. ನಮ್ಮಮ್ಮ ಚಿಕ್ಕವರಿದ್ದಾಗ ಅದೇ ಜಾಸ್ತಿ ಮಾಡ್ತಿದ್ದಿದ್ದು. ಸಾಕಲ್ವಾ? ಇನ್ನೊಂದು ಹಾಕ್ಲಾ? ಬಿಡು ಸಾಕು, ಪಲ್ಯಕ್ಕೆ ಇರಲಿ. ಪಲ್ಯಕ್ಕೆ ಇರಲಿ. ಇತ್ತಲ್ಲಿ ಪಲ್ಯಕ್ಕೆ, ಇದು ಪಾಯಸಕ್ಕೆ. ಈಗ ಇದಕ್ಕೆ ಪಾಯಸಕ್ಕೆ ಇದು ಫಸ್ಟ್ ಒಗ್ಗರಣೆಗೆ ಹಾಕ್ತೀನಿ ಇವಾಗ. ಹೌದಾ? ಒಲೆ ಉರಿತಾ ಇತ್ತು. ಸಾಸಿವೆ, ಕರಿಬೇವು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗೈತೆ. ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿನೂ ಸಹ ಎಣ್ಣೆಲಿ ಬಾಡಿಸ್ಕೋಬೇಕು. ಈಗ ಇದು ಬಾಡ್ತಾ ಇರಲಿ. ಈ ಪಾಯಸಕ್ಕೆ ಬೆಲ್ಲನೂ ಕಾಯಿ ತುರಿ ಹಾಕಿರ್ತೀನಿ. ಆಮೇಲೆ ಪಲ್ಯ ಆದಮೇಲೆ ಸ್ವಲ್ಪ ಬಿಸಿ ಮಾಡೋಣ. ಸಾಕ ಬೆಲ್ಲ? ಸಾಕು, ಜಾಸ್ತಿ ಸ್ವೀಟ್ ಆಗ್ಬಿಟ್ಟು ಚೆನ್ನಾಗಿರಲ್ಲ.
ಕಾಯಿನ ಎಷ್ಟು ಬೇಕಾದರೂ ಹಾಕೋಬೋದು, ಎಷ್ಟು ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಫ್ರೈ ಮಾಡೋದು, ಅದು ತುಪ್ಪ ಎಲ್ಲ ಲಾಸ್ಟಲ್ಲಿ ಹಾಕೋಣ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನೂ ಕರಗ್ತಾ ಇರ್ತೈತೆ. ಮಕ್ಕಳು ಒಂದೇ ಸಲ 2-3 ಕೆಲಸ ಮಾಡ್ತಾರೆ. ಬೆಲ್ಲ ಕರಗ್ತಾ ಇರ್ತೈತೆ. ಈ ಕಡೆ ಒಗ್ಗರಣೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಉಪ್ಪು ಹಾಕೋತೀನಿ. ಈರುಳ್ಳಿ ಬೇಗ ಫ್ರೈ ಆಗ್ತೈತೆ. ಈರುಳ್ಳಿ, ಟೊಮೊಟೊ ಎಲ್ಲ ಅದಕ್ಕೆ ಹೋಗಿ ಆಮೇಲೆ ರುಚಿಗೆ ಎಷ್ಟು ಅಷ್ಟು ನೋಡಿಬಿಟ್ಟು ಹಾಕೋತೀನಿ. ಈಗ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಬೇಕು ಎಣ್ಣೆಗೆ. ಟೊಮೊಟೊ ಫ್ರೈ ಆಗುತ್ತೆ, ಬಾಡೈತೆ ಎಣ್ಣೆ ಚೆನ್ನಾಗಿ. ಈಗ ಅರಶಿನ ಹಾಕ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ತೀನಿ. ಅಲ್ಲ, ಬೇರೆ ಪಲ್ಯಕ್ಕೆಲ್ಲ ತರಕಾರಿ ಹಾಕಿ ಆಮೇಲೆ ಇದನ್ನ ಹಾಕ್ತಿಲ್ಲ. ಏನಿಲ್ಲ, ಹಂಗೆ ಹಾಕಿರುವಂತೆ ಹಿಂಗೆ ಹಾಕಿರುವಂತೆ. ಇದರಲ್ಲಿ ಹೇಳ್ಕೊಂಡು ಇದರಲ್ಲಿ ಊಟ ಐತಲ್ವಾ? ತಿರುಗಿದ್ರೆ ಪಲ್ಯ ರೆಡಿ ಅಷ್ಟೇನಾ? ಉಪ್ಪು ಹಾಕ್ಬೇಕಪ್ಪ, ಇನ್ನೂ ಉಪ್ಪು ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಅವಾಗಲೇ ಸ್ವಲ್ಪ ಹಾಕಿದ್ದೆ, ಈಗ ನೋಡ್ಕೊಂಡು ಸ್ವಲ್ಪ ಹಾಕ್ತೀನಿ. ಏನಾದರೂ ಕಡಿಮೆ ಐತೆ ಅಂದರೆ ಇನ್ನೊಂದ್ಸರಿ ಬೇಕಾದರೆ ಹಾಕ್ಕೋಬೋದು. ಜಾಸ್ತಿ ಆದರೆ ಕಷ್ಟ. ಸ್ವಲ್ಪ ಜಾಸ್ತಿ ಬೆಂದ್ಬಿಡ್ತಲ್ಲ. ಜಾಸ್ತಿ ಬೆಂದು ನಾನು ಫಸ್ಟ್ ಹೇಳಿದ್ನಲ್ಲ, ಅವಾಗಲೇ ತೆಗ್ದಿಕ್ಕಿದ್ರೆ ಕರೆಕ್ಟಾಗಿರೋದು. ಇರಲಿ ಬಿಡೋಣ, ಆದರೆ ಏನು ಪರವಾಗಿಲ್ಲ, ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಜಾಸ್ತಿ ಬೆಂದು ತಿಳಿಸ್ಬಿಡ್ತೀನಿ ಕೆಲಿಕ್ಕೆ. ಕುಂಬಳಕಾಯಿ ಪಲ್ಯ ರೆಡಿ. ಈಗ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಅದು ಹಬೆ ತಗಲಿತಾ ಇತ್ತು. ಕುಂಬಳಕಾಯಿ ಪಲ್ಯ ಸಿದ್ಧ ಆಗಿದೆ. ಈಗ ಪಾಯಸ ಮಾಡ್ತೀನಿ. ಮಿಕ್ಸಿಂಗು ಕಡಲೆ ಬೀಜದ ಪುಡಿ ಹೌದಾ? ಲಾಸ್ಟಲ್ಲೇ ಹಾಕೋದು, ಏನಾಗಲ್ಲ. ಮರ್ತಿದ್ರು ಸ್ವಲ್ಪ. ಅದು ಪಾಯಸದ ಜೊತೆ ತೆಗ್ದಿಕ್ಕಿದ್ರಲ್ಲ ಇದು ಪದಾರ್ಥ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಅಲ್ಲಿ ಇದೆಲ್ಲ ಕರೆಕ್ಟಾಗಿ ಬಿಸಿನಾಗೆ. ಅಷ್ಟರಲ್ಲಿ ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾರೆ ನೋಡಿ, ಇದಕ್ಕೆ ಸ್ವೀಟ್ಗೆ ತುಪ್ಪ. ದ್ರಾಕ್ಷಿ ಹಾಕೋದಕ್ಕೆ ಅವಾಗಲೇ ಹಾಕಿದ್ರೆ ಸೀದೋಗ್ಬಿಡ್ತಾವೆ ದ್ರಾಕ್ಷಿ. ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಹೆಂಗೆ ಗುತ್ಕತಾವ, ನೋಡಿ ಕಾಣಿಸ್ತೈತಾ? ನೋಡಿ, ರೆಡಿ. ಹಂಗೆ ಕಡಲೆ ಬೀಜದ ಪುಡಿ. ಕಡಲೆ ಬೀಜನ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಪಾಯಸ ರೆಡಿ. ಪಾಯಸನೇ ಅಲ್ವಾ? ಪಾಯಸನೇ. ಪಾಯಸ ಪಲ್ಯ ಅವಾಗಲೇ ಮಾಡಿದ ಪಲ್ಯ. ಸಿಹಿಯಾಗಿರುವಂತಹ ಕುಂಬಳಕಾಯಿ ಪಾಯಸ ಸಿದ್ಧ ಆಗಿದೆ. ಬಿಸಿ ಬಿಸಿಯಾದ ದೋಸೆ ಸಿದ್ಧವಾಗಿದೆ. ದೋಸೆ ಜೊತೆ ಖಾರ, ಸ್ವಲ್ಪ ಖಾರ, ಪಲ್ಯ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟೈತೆ ಪಲ್ಯ. ಅದು ನನ್ನಿಂದಲೇ ಸಾಕಲ್ವಾ? ಪಾಯಸ ಚೆನ್ನಾಗಿ ಬಿಡ್ತೈತಿ. ನಮ್ಮ ಅಂಗಳದಲ್ಲಿ ಸಿದ್ಧವಾದಂಥ ಕುಂಬಳಕಾಯಿ ಪಾಯಸ, ಕುಂಬಳಕಾಯಿ ಪಲ್ಯ, ಸಿಹಿ ಮತ್ತು ಖಾರ. ನಮ್ಮ ಕಡೆ ಕುಂಬಳಕಾಯಿ ಪಲ್ಯ ಆಗಲಿ ಪಾಯಸ ಆಗಲಿ ಮಾಡಿದಾಗ ದೋಸೆ ಮಾಡ್ತಾರೆ, ಜಾಸ್ತಿ ರೊಟ್ಟಿ ಮಾಡ್ತಾರೆ. ಜಾಸ್ತಿ ರೊಟ್ಟಿ, ದೋಸೆನೂ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ದೋಸೆ ಎಲ್ಲ ಮಾಡ್ತಿರಲಿಲ್ಲ, ರೊಟ್ಟಿ ಮಾಡ್ತಾಯಿದ್ರು. ಫಸ್ಟು ಸಿಹಿ ತಿನ್ನಬೇಕು, ಸ್ವೀಟ್ ತಿನ್ನೋಣ. ಇನ್ನೊಂದು ಏನು ಗೊತ್ತಾ, ಕುಂಬಳಕಾಯಿ ಪಾಯಸಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದೀವಿ. ಆದ್ರೆ ಹಳೆ ಕಾಲದಲ್ಲೆಲ್ಲ ಏನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ತಾ ಇರಲಿಲ್ಲ. ತುಪ್ಪ ಒಂದು ಹಾಕೋರು. ಸ್ವೀಟು ಚೆನ್ನಾಗಿದೆ. ಪಲ್ಯ ಹೇಗಿದೆ ನೋಡೋಣ. ಚೆನ್ನಾಯ್ತಾ? ಸೂಪರ್ ಇದೆ. ಸಿಹಿ ಖಾರ ಪಲ್ಯ ಎರಡೂ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಮರಿದೇ ಮಾಡಿ ನಿಮ್ಮ ಅಭಿಪ್ರಾಯ, ಅನಿಸಿಕೆನ ನಮ್ಮ ಜೊತೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.